ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸುತ್ತೇನೆ. ಸೋಲು ಎಂದರೆ ಇನ್ನಷ್ಟು ಬುದ್ಧಿವಂತಿಕೆಯಿಂದ ಅದೇ ಕೆಲಸವನ್ನು ಮಾಡಲು ಸಿಗುವ ಮತ್ತೊಂದು ಅವಕಾಶ. ಹೀಗಾಗಿ ಸೋತಾಗ ಬೇಸರ ಮಾಡಿಕೊಳ್ಳಬಾರದು. ನಮ್ಮ ಚಾಣಾಕ್ಷತನವನ್ನು ಉಪಯೋಗಿಸಿಕೊಳ್ಳಲು ಎರಡನೇ ಅವಕಾಶ ದೊರೆತಿಲ್ಲ ಅಂತ ಸಮಾಧಾನ ಪಡಬೇಕು. ಇದು ಎಲ್ಲರಿಗೂ ಸಿಗುವಂಥದ್ದಲ್ಲ. ಸಹನೆ ಎಂದರೆ ನಾವು ಬೇರೆಯವರಿಗಾಗಿ ಕಾಯುವ ಸಾಮರ್ಥ್ಯವಲ್ಲ, ಕಾಯುವಾಗ ಹೇಗೆ ವರ್ತಿಸುತ್ತೇವೆ ಎನ್ನುವುದರ ಮೇಲೆ ಸಹನೆಯನ್ನು ಅಳೆಯುತ್ತಾರೆ. ಬೇರೆಯವರಿಗೆ ಕಾಯುವಾಗ ಅವರಿಗೆ ಶಾಪ ಹಾಕಿದರೆ ಅದು ಸಹನೆಯಲ್ಲ, ಅದು ನಿಮ್ಮ ಅಸಹಾಯಕತೆ. ಇಂಥ ಸಹನೆ ಬೆಳೆಸಿಕೊಳ್ಳಬಾರದು. ನಾವು ಯಾವ ರೀತಿ ಮಾತನಾಡಬೇಕು ಎಂಬುದನ್ನು ಕಲಿಸುವ ಕ್ಲಾಸ್ ಇಲ್ಲ, ಆದರೆ ನಾವು ಮಾತನಾಡುವುದನ್ನು ನೋಡಿದ ಜನ ನಮ್ಮ ಕ್ಲಾಸ್ ಯಾವುದು ಎಂಬುದನ್ನು ನಿರ್ಧರಿಸುತ್ತಾರೆ. ಮಾತು ನಮ್ಮ ವ್ಯಕ್ತಿತ್ವ ಮತ್ತು ಸಂಸ್ಕಾರವನ್ನು ಹೇಳುತ್ತದೆ. ಯಾವ ಕಾರಣಕ್ಕೂ ಮಾತಿಂದ ನಮ್ಮನ್ನು ಕುಗ್ಗಿಸಿಕೊಳ್ಳಬಾರದು. ಕೆಸರು ನೀರನ್ನು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಬಿಟ್ಟರೆ ತಿಳಿಯಾಗುತ್ತದೆ. ಬಿಸಿ ನೀರನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾಗುತ್ತದೆ. ಸ್ವಲ್ಪ ಕಾದರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾಗುತ್ತದೆ. ಆದರೆ ಕಾಯಬೇಕು ಅಷ್ಟೇ. ಅವಸರಪಟ್ಟರೆ ಎಲ್ಲವೂ ಹಾಳು ಮಾಡಿಕೊಳ್ಳುತ್ತೇವೆ. ನೀವು ಹೇಳುವ ಒಂದು ಸುಳ್ಳಿಗೆ 1000 ಸತ್ಯಗಳನ್ನು ಅಳಿಸಿ ಹಾಕುವ ಸಾಮರ್ಥ್ಯವಿದೆ. ಹೀಗಾಗಿ ಒಂದು ಸುಳ್ಳು ಹೇಳುವಾಗ 10 ಸಲ ಯೋಚನೆ ಮಾಡಿ. ನಿಮ್ಮ ವ್ಯಕ್ತಿತ್ವಕ್ಕೆ ಮಾರಕವಾಗುತ್ತೆಂದು ಅನಿಸಿದಾಗ ಯಾವ ಕಾರಣಕ್ಕೂ ಸುಳ್ಳನ್ನು ಹೇಳಬೇಡಿ. ಇದು ಸತ್ಯ. ಯಾವುದೇ ಸಂದರ್ಭದಲ್ಲೂ ನಿಮ್ಮ ಜೀವನ ಹಾಗೂ ಸ್ಥಾನಮಾನವನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಹೋಲಿಸಿಕೊಂಡರೆ ಸಮಾಧಾನದಿಂದ ಇರಲು ಸಾಧ್ಯವೇ ಇಲ್ಲ. ನಿಮ್ಮ ಜೀವನ ನಿಮ್ಮದು, ಅದು ಬೇರೆಯವರದ್ದಾಗಲು ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇರಲಿ. ಕೈಯಲ್ಲಿರುವ ರೇಖೆಗಳನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆಬರಹವನ್ನು ನಂಬಿ ಕುರುಡು ಜೀವನ ನಡೆಸುವುದಕ್ಕಿಂತ ನಮ್ಮ ತಲೆಯಲ್ಲಿರೋ ಜ್ಞಾನವನ್ನು ಮತ್ತು ಮನಸ್ಸಲ್ಲಿರೋ ಆತ್ಮವಿಶ್ವಾಸ ನಂಬಿ ಅರ್ಥಪೂರ್ಣ ಜೀವನ ನಡೆಸಿದರೆ ಯಾವುದೂ ಅಸಾಧ್ಯವಿಲ್ಲ. ಮಂದಿರದಲ್ಲಿ ಕುಳಿತಿರುವ ದೇವರು ತನ್ನ ದೀಪವನ್ನು ತಾನೇ ಹಚ್ಚಿಕೊಳ್ಳಲಿಲ್ಲ ಎಂದ ಮೇಲೆ ನಿಮ್ಮ ಬಾಳಲ್ಲಿ ಹೇಗೆ ಬೆಳಕು ನೀಡಬಲ್ಲ? ನಿನ್ನ ಸಾಧನೆಯ ದೀಪವನ್ನು ನೀನೇ ಹಚ್ಚಬೇಕು. ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತದೆ, ಆದರೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತದೆ. ಆದ್ದರಿಂದ ನಾವು ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದಾಗ ಮಾತ್ರ ಜೀವನದಲ್ಲಿ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿಯಾಗುತ್ತೇವೆ ಅಲ್ಲವಾ? ಮನಸ್ಸು ಮೂಕವಾದಾಗ ಮಾತು ಮೌನವಾಗುತ್ತೆ. ಮನಸ್ಸಿಗೆ ಸಂತೋಷವಾದಾಗ ಮಾತು ನಗುವಾಗುತ್ತೆ. ಮನಸ್ಸಿಗೆ ದುಃಖವಾದಾಗ ಮಾತು ಕಣ್ಣೀರಾಗುತ್ತೆ. ಮನಸ್ಸಿಗೆ ದುಗುಡವಾದಾಗ ಮಾತು ಗದ್ಗದವಾಗುತ್ತೆ. ಈ ಮನಸ್ಸು ಒಂಥರ ವಿಚಿತ್ರ ಅಲ್ವಾ? ಬೆಲೆ ಕಟ್ಟಲಾಗದ ಪ್ರೀತಿಯನ್ನು, ವಾತ್ಸಲ್ಯಭರಿತ ಸಂಬಂಧವನ್ನು, ಇರುವ ಆತ್ಮೀಯತೆಯನ್ನು ಗುರುತಿಸದೆ ಇಲ್ಲದ ಕಡೆಯಲ್ಲೆಲ್ಲ ಹುಡುಕಾಡಿ ಹೋಗುತ್ತೇವೆ. ಜಗ ಮೆಚ್ಚಲೆಂದು ಬದುಕಬೇಡ, ನಿನ್ನ ಹೆತ್ತವರು ಮೆಚ್ಚಲೆಂದು ಬದುಕು. ಯಾಕೆಂದರೆ ಜಗತ್ತು ನಿನ್ನ ಹತ್ತಿರ ಎಲ್ಲವೂ ಇದ್ದರೆ ಮಾತ್ರ ಇವ ನಿನ್ನವ ಅಂತ ಹೇಳುತ್ತಾರೆ. ಸ್ನೇಹಿತ, ಬಂಧು ಬಳಗ, ಪ್ರಿಯತಮ ಅಂತೆಲ್ಲ ಹೇಳುತ್ತೆ. ಆದರೆ ಹೆತ್ತವರು ಹಾಗಲ್ಲ. ನಿನ್ನ ಹತ್ತಿರ ಏನೂ ಇಲ್ಲದಿದ್ದರೂ ಇವ ನನ್ನ ಮಗ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಮೊಸಳೆಗೆ ನಾಲಿಗೆ ಇಲ್ಲ, ಆಮೆಗೆ ಕೂದಲಿಲ್ಲ, ಹಾವಿಗೆ ಕಿವಿ ಇಲ್ಲ, ಏಡಿಗೆ ತಲೆ ಇಲ್ಲ, ಮೀನಿಗೆ ಜೀರ್ಣಶಕ್ತಿ ಇಲ್ಲ, ಆನೆಗೆ ನೆನಪಿನ ಶಕ್ತಿ ಇಲ್ಲ, ನಾಯಿಗೆ ಭಾಷೆ ಇಲ್ಲ, ಬೆಕ್ಕಿಗೆ ಭಾವನೆಗಳೇ ಇಲ್ಲ. ಮನುಷ್ಯನಿಗೆ ಇವೆಲ್ಲವೂ ಇದೆ, ಆದರೆ ಏನು ಪ್ರಯೋಜನ? ಮುಖ್ಯವಾಗಿ ನಿಯತ್ತೇ ಇಲ್ಲ. ಬದುಕಿನಲ್ಲಿ 95% ಸಮಸ್ಯೆಗಳು ಸೃಷ್ಟಿಯಾಗುವುದು ನಮ್ಮ ಮಾತಿನ ಧ್ವನಿಯಿಂದ. ಏನು ಹೇಳುತ್ತೇವೆ ಎನ್ನುವುದಕ್ಕಿಂತಲೂ ಹೇಗೆ ಹೇಳುತ್ತೇವೆ ಎನ್ನುವುದು ಮುಖ್ಯ. ಧ್ವನಿ ಬದಲಾದರೆ ಬದುಕೇ ಬದಲಾಗುತ್ತದೆ. ಕರುವಿನ ಎಂಜಲು ಹಾಲು ಶಿವನೈರ್ಮಲ್ಯ, ಜೇನು ಹುಳದ ವಾಂತಿ ಜೇನುತುಪ್ಪ, ರೇಷ್ಮೆ ಹುಳದ ಶವದ ಬಟ್ಟೆ ರೇಷ್ಮೆ ವಸ್ತ್ರ, ಕಾಗೆಯ ಮಲ ಅರಳಿ ಬೀಜ ತಿಂದು ಕಾಗೆಯ ಮಲದಿಂದ ಹುಟ್ಟಿದ ಅಶ್ವತ್ಥ ಮರ, ಇವು ಲೋಕದಲ್ಲಿ ಪವಿತ್ರವಾದವುಗಳು ಆಗಿವೆ. ಅಶುದ್ಧ ಎಂದರೆ ಅದು ಮನುಷ್ಯನ ಮನಸ್ಸು ಮಾತ್ರ. ದೀಪ ಒಂದು ಉರಿಯುತ್ತಿತ್ತು, ಎಣ್ಣೆ ತೀರುತ್ತಾ ಬಂದಿತ್ತು. ಯಾರೋ ಎಣ್ಣೆ ಹನಿಸಲು ಹೋದರು. ಪಣತೆಯಲ್ಲಿ ಬೀಳಬೇಕಾದ ಎಣ್ಣೆ ದೀಪದ ಮೇಲೆ ಬಿತ್ತು. ದೀಪ ನಂದಿತು. ಕತ್ತಲೆ ಕವಿಯಿತು. ಮಾಡಿದ್ದು ಒಂದು, ನಡೆದಿದ್ದು ಇನ್ನೊಂದು. ಇದೇ ಸೃಷ್ಟಿಯ ವೈಚಿತ್ರ್ಯ ಅಲ್ವಾ? ಯೋಗಿಯೇ ಇರಲಿ, ಭೋಗಿಯೇ ಇರಲಿ, ಜಗತ್ತು ಇರೋದೇ ಹೀಗೆ. ಅದರಲ್ಲೇ ನಾವು ಪ್ರತಿಫಲಾಪೇಕ್ಷೆ ಅತಿಯಾಗಿ ಇಟ್ಟುಕೊಳ್ಳದೆ ನೆಮ್ಮದಿಯಿಂದ ಬದುಕಲು ಕಲಿಯಬೇಕು. ಅದೇ ಸಮಾಧಾನ ಅಲ್ವಾ?
ಯಾರು ತನ್ನ ವೈಯಕ್ತಿಕ ಸುಖಕ್ಕಾಗಿ ಬೇರೊಬ್ಬರಿಗೆ ಅನ್ಯಾಯ ಮಾಡುತ್ತಾನೋ ಆ ಕರ್ಮಫಲ ಆತನೊಬ್ಬನೇ ಅನುಭವಿಸುತ್ತಾನೆ. ಒಬ್ಬ ದುಷ್ಟ ತನ್ನ ಪೀಳಿಗೆಗಾಗಿ ಬೇರೊಬ್ಬರ ಸೊತ್ತನ್ನು ಅಪಹರಿಸಿ ಆಸ್ತಿ ಮಾಡಿ ತನ್ನ ಪೀಳಿಗೆಯ ಉಪಯೋಗಕ್ಕಾಗಿ ದಾರಿ ಮಾಡಿಕೊಡುತ್ತಾನೋ ಆ ವಂಶದವರು ಆ ಸೊತ್ತಿನ ಫಲಾನುಭವಿಗಳು ಆಗುತ್ತಾರೆ. ಅದಕ್ಕಾಗಿ ತಮ್ಮ ಪೂರ್ವಜರ ಮಾಡಿದ ಪಾಪದ ಕರ್ಮದಲ್ಲಿ ಆತನ ವಂಶದವರು ಪಾಲುದಾರರು ಆಗುತ್ತಾರೆ. ಆ ಕರ್ಮದ ಫಲವನ್ನು ಅವರು ಸಹ ಅನುಭವಿಸಲೇಬೇಕಾಗುತ್ತದೆ. ಯಾರಿಗೆ ಬದುಕುವುದಕ್ಕೆ ಬರುವುದು ಅವರು ಯಾವುದೇ ಸೌಲಭ್ಯವಿಲ್ಲದಿದ್ದರೂ ಕೂಡ ಸಂತೋಷವಾಗಿರುತ್ತಾರೆ. ಯಾರಿಗೆ ಬದುಕಲು ಬರುವುದಿಲ್ಲವೋ ಅವರು ಎಲ್ಲ ಸೌಲಭ್ಯವಿದ್ದರೂ ದುಃಖ ಪಡುತ್ತಾರೆ. ಜೀವನವೆಂಬುದು ಮ್ಯೂಸಿಕ್ ಪ್ಲೇಯರ್ ಥರ ಅಲ್ಲ. ನಿಮಗಿಷ್ಟ ಬಂದ ಹಾಡುಗಳನ್ನು ಕೇಳಲು ಜೀವನವನ್ನು ರೇಡಿಯೋ ಇದ್ದ ಹಾಗೆ. ಅದರಲ್ಲಿ ಏನು ಬರುವುದೋ ಅದನ್ನು ಕೇಳಿ ಸಂತೋಷ ಪಡಬೇಕು ಅಷ್ಟೇ. ಈಜುವ ಮನಸ್ಸಿದ್ದರೆ ಜ್ಞಾನಸಾಗರದಲ್ಲಿ ಈಜು, ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲಿ ನಡೆ, ಮಾತನಾಡುವುದಿದ್ದರೆ ಸತ್ಯವನ್ನೇ ಮಾತನಾಡು, ಆಡುವುದಿದ್ದರೆ ಅನುಭವದ ಮಾತುಗಳನ್ನು ಆಡು, ಕೇಳುವುದಿದ್ದರೆ ಸದುಪದೇಶಗಳನ್ನು ಕೇಳು, ದೊರಕಿಸುವುದಿದ್ದರೆ ಜಯವನ್ನೇ ದೊರಕಿಸು, ನುಂಗುವ ಇಚ್ಛೆ ಇದ್ದರೆ ಸಿಟ್ಟನ್ನೇ ಮಾತ್ರ ನುಂಗು. ಕಾದ ಹಂಚಿನ ಮೇಲೆ ಬಿದ್ದ ನೀರು ಆರಿ ಹೋಗುತ್ತದೆ. ಎಲೆ ಮೇಲೆ ಬಿದ್ದರೆ ಹೊಳೆಯುತ್ತದೆ. ಚಿಪ್ಪಿನೊಳಗೆ ಬಿದ್ದರೆ ಮುತ್ತಾಗುತ್ತದೆ. ಸಂಘದಿಂದ ನಮ್ಮ ಭವಿಷ್ಯ ನಿರ್ಧಾರವಾಗುತ್ತದೆ ಅಷ್ಟೇ. ಮನಸ್ಸು ದುರ್ಬಲವಾಗಿದ್ದರೆ ಕಠಿಣ ಪರಿಸ್ಥಿತಿ ಸಮಸ್ಯೆಯಾಗುತ್ತದೆ. ಮನಸ್ಸು ಸಮತೋಲನದಲ್ಲಿ ಇದ್ದರೆ ಸವಾಲಾಗುತ್ತದೆ. ಬಲಶಾಲಿಯಾಗಿದ್ದರೆ ಅದುವೇ ನಮಗೆ ಒಂದು ದೊಡ್ಡ ಅವಕಾಶವಾಗುತ್ತದೆ. ಈ ಜಗತ್ತಿನಲ್ಲಿ ಪರಿಶುದ್ಧ ಮತ್ತು ಪರಿಪೂರ್ಣರಾದವರು ಯಾರೂ ಇಲ್ಲ. ಈ ಕಾರಣಕ್ಕಾಗಿ ಜನರನ್ನು ದೂರ ಮಾಡಿದರೆ ನೀವು ಏಕಾಂಗಿಯಾಗಿರಬೇಕಾಗುತ್ತದೆ. ಹೀಗಾಗಿ ಯಾರ ಬಗ್ಗೆಯೂ ತೀರ್ಪು ಕೊಡಬಾರದು. ಸಾಧ್ಯವಾದರೆ ಆತ್ಮೀಯತೆಯಾಗಿ ಒಡನಾಟ ಇರಬೇಕು. ನೀವು ಎಲ್ಲರಲ್ಲಿ ಮತ್ತು ಎಲ್ಲ ಸನ್ನಿವೇಶಗಳಲ್ಲಿ ಸಕಾರಾತ್ಮಕತೆಯನ್ನು ಕಾಣುವುದನ್ನು ರೂಢಿಸಿಕೊಂಡರೆ ನೀವು ಬೇರೆಯವರಿಗಿಂತ ಉತ್ತಮ ಗುಣಮಟ್ಟದ ಜೀವನವನ್ನು ಸಾಗಿಸುತ್ತಿದ್ದೀರಾ ಎಂದು ಅರ್ಥ. ಭೂಮಿಗೆ ಬಿತ್ತುವ ಒಂದೇ ಒಂದು ಕಾಳು ಸಾಕು. ಅದು ತೆನೆ ರೂಪದಲ್ಲಿ ಸಿಗುತ್ತದೆ. ಆಗಸದಿಂದ ಬೀಳುವ ಒಂದೊಂದು ಮಳೆಹನಿಗಳು ಸೇರಿ ನದಿಯಾಗಿ ಹರಿಯುತ್ತವೆ. ನಾವು ಮಾಡುವ, ಆಡುವ, ಯೋಚಿಸುವ ಒಳ್ಳೆಯ ಕೆಟ್ಟ ಕೆಲಸಗಳ ಮೇಲೆ ನಮ್ಮ ಮುಂದಿನ ಜೀವನ ಹೇಗೆ ಎಂಬುದು ನಿರ್ಧಾರವಾಗುತ್ತದೆ. ಲೈಫಲ್ಲಿ ಚೆನ್ನಾಗಿದ್ದಾಗ ಸಂಬಂಧಗಳು, ಚೆನ್ನಾಗಿದ್ದಾಗ ಮಾತ್ರ ಸಂಬಂಧಿಗಳ ಹತ್ರ ಹೋಗಬೇಕು. ಜೀವನದಲ್ಲಿ ಕಷ್ಟ ನೋವು ಇದ್ದಾಗ ಸಂಬಂಧಿಗಳ ಹತ್ತಿರ ಹೋದರೆ ನಮ್ಮನ್ನು ಗೊತ್ತಿಲ್ಲದ ಹಾಗೆ ನೋಡುತ್ತಾರೆ. 3 ಕಾಸಿನ ಮರ್ಯಾದೆ ಇರೋದಿಲ್ಲ. ಈ ಜಗತ್ತಿನಲ್ಲಿ ಇದ್ದಾಗ ಒಂಥರ ಇರ್ತಾರೆ ಜನ, ಇಲ್ಲದಿದ್ದಾಗ ಇನ್ನೊಂದು ಥರ ಇರ್ತಾರೆ. ಇದೇ ಅಲ್ವಾ ಮನುಷ್ಯನ ಬುದ್ಧಿ. ನಾವು ಸಹಾಯ ಮಾಡುವ ದಿನಗಳಷ್ಟು ಮಾತ್ರ ಒಳ್ಳೆಯವರಾಗಿ ಕಾಣುತ್ತೇವೆ. ನಮ್ಮಿಂದ ಒಂದು ಚಿಕ್ಕ ತಪ್ಪು ಆದರೂ ಹಿಂದೆ ಮಾಡಿದ ಎಲ್ಲ ಸಹಾಯವನ್ನು ಮರೆತು ಕೆಟ್ಟದಾಗಿ ಮಾತನಾಡ್ತಾರೆ. ನಾವು ಮಾಡುವ ಕೆಲಸ ಜನರನ್ನು ಎಂದಿಗೂ ಸಂತೃಪ್ತಿಗೊಳಿಸಲು ಸಾಧ್ಯವಿಲ್ಲ. ಆದರೆ ಆತ್ಮತೃಪ್ತಿಗಾಗಿ ಒಳ್ಳೆಯ ಕೆಲಸ ಮಾಡುತ್ತಿರೋಣ ಅಷ್ಟೇ ಸಾಕು. ದಿನವೂ ತಂದೆ ತಾಯಿಯರ ದರ್ಶನ, ಅರ್ಥ ಮಾಡಿಕೊಳ್ಳುವ ಸಂಗಾತಿ, ಮಾತು ಕೇಳುವ ಮಕ್ಕಳಿರುವುದು, ಯಾವುದೇ ಋಣ ಅಥವಾ ಸಾಲಗಳು ಇಲ್ಲದೇ ಇರುವುದು, ನಮ್ಮ ಅವಸರಕ್ಕೆ ತಕ್ಕಷ್ಟು ಹಣವಿರುವುದು, ಏನೇ ತಿಂದರೂ ಅರಗಿಸಿಕೊಳ್ಳುವ ಶಕ್ತಿ ಇರುವುದು, 10 ಜನರಲ್ಲಿ ಗೌರವವನ್ನು ಉಳಿಸಿಕೊಳ್ಳುವುದು, ನಮಗಾಗಿ ಒಳ್ಳೆಯದನ್ನು ಬಯಸುವವರು ಸ್ನೇಹಿತರಿರುವುದು, ಇವು ಜೀವನದ ಅಷ್ಟೈಶ್ವರ್ಯಗಳು ಅಂತ ಹೇಳಬಹುದು.